ಹಾಯ್ ಸ್ನೇಹಿತರೆ, ಜೈ ಹಿಂದ್ ಎಲ್ಲರಿಗೆ. ಎಸ್ ಎಸ್ ಸಿಯಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ದಲ್ಲಿ ಸಿ ಎಚ್ ಎಸ್ ಎಲ್ ಅಂತ ಹೇಳ್ಕೇಶಂದ 12ನೇ ತರಗತಿ ಮೇಲೆ ನಿಮ್ಗೆ ಅಪ್ಲಿಕೇಶನನ್ನು ಕರೆದಿದ್ರು. ಈ ಅಪ್ಲಿಕೇಶನನ್ನು ಯಾರ್ಯಾರೆಲ್ಲ ಅರ್ಜಿಗಳನ್ನು ಹಾಕಿಸಿಂದ ಮೊನ್ನೆ ತಾನೇ ಎಕ್ಸಾಮ್ ಕೂಡ ನಡೆದು ಆ ಎಕ್ಸಾಮ್ ನಡೆದಿರ್ತಕ್ಕಂಥದ್ದನ್ನು ಕೀ ಆನ್ಸರನ್ನು ಬಿಟ್ಟಿದ್ದಾರೆ. ಓಕೆನಾ? ಕೀ ಆನ್ಸರನ್ನು ಯಾವ ಥರ ಚೆಕ್ ಮಾಡಬೇಕು, ನೀವು ಎಷ್ಟು ಟೋಟಲಾಗಿ ನಿಮ್ಮ ಪಿ ಡಿ ಎಫನ್ನು ಈಗ ನೀವು ಕೀ ಆನ್ಸರ್ ಎಷ್ಟಾಗಿದೆ ನಿಮ್ಮದು ಲೆಸ್ ನೀವೇ ಮಾಡ್ಕೊಳ್ಬೇಕಾಗುತ್ತೆ. ನೀವು ಎಷ್ಟು ಮಾರ್ಕ್ಸನ್ನು ತೊಗೊಂಡಿದ್ದೀರಿ ಅಂತ ಹೇಳ್ಕೇಶಂದ ನಿಮ್ಗೆ ಡೀಟೇಲಾಗಿ ಎಸ್ ಎಸ್ ಸಿಯಲ್ಲಿ ಯಾವುದೇ ಒಂದು ಎಕ್ಸಾಮ್ ಬರೆದ್ರೂ ಕೂಡ ನಿಮ್ಮದು ಕೀ ಆನ್ಸರ್ನ ಬಿಡ್ತಾನೆ ಇರ್ತಾರೆ. ಓಕೆನಾ? ನಿಮ್ಮದು ಕೂಡ ಈಗ ಕೀ ಆನ್ಸರನ್ನು ಬಿಟ್ಟಿದ್ದಾರೆ. ಸೊ ಯಾರೆಲ್ಲ ಎಕ್ಸಾಮನ್ನು ಬರೆದಿದ್ರಿ, ಆಲ್ಮೋಸ್ಟ್ ಆಲ್ ನಮ್ಮ ಕರ್ನಾಟಕದಾಗ ಯಾರಾದರೂ ಸಿ ಎಚ್ ಎಸ್ ಎಲ್ ಎಕ್ಸಾಮನ್ನು ಕ್ಲಿಯರ್ ಮಾಡಿದರೆ ಸೊ ನಿಮ್ಮ ಟೋಟಲ್ ಸ್ಕೋರ್ ಎಷ್ಟಾಗಿದೆ? ನನ್ನ ಪ್ರಕಾರ ಏನಪ್ಪ ಅಂತಂದ್ರೆ ಈ ಸಿ ಎಚ್ ಎಸ್ ಎಲ್ ಎಕ್ಸಾಮನ್ನು ನೀವು ಸ್ಕೋರ್ ಎಷ್ಟು ಮಾಡಿರ್ಬೇಕಪ್ಪ ಅಂದ್ರೆ 200 ಅಂದ್ರೆ 100 ಕ್ವೆಶನ್ಸ್ ಇದಾವೆ. ನೀವು 200 ಮಾರ್ಕ್ಸಿಗೆ ಒಂದು ಕ್ವೆಶನ್ಗೆ 2 ಮಾರ್ಕ್ಸ್ ಇದಾವೆ. ಟೋಟಲಾಗಿ 150 ಅಬೋವ್ ಯಾರಾದರೂ 120 130 ಅಬೋವ್ ಯಾರಾದರೂ ಮಾಡಿದರೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟನ್ನು ಹಾಕಿರಿ. ಅಂದರೆ ನೀವು ಸೆಕೆಂಡ್ ಸ್ಟೇಜಿಗೆ ಕ್ವಾಲಿಫೈ ಆಗ್ತೀರಿ. ಸೊ ನಿಮ್ಮ ಲೆಸ್ ಮಾಡ್ಕೊಂಡ್ ಕೇಶಂದ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅಂತ ಹೇಳ್ಕೇಶಂದ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟನ್ನು ಹಾಕಿಕೊಡ್ರಿ. ಯಾವ ಥರ ಚೆಕ್ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ನೋಡ್ಕೊಡ್ರಿ, ssc.gov.in ಅಂತ ಹೇಳ್ಕೇಶಂದ ಹೊಸ ವೆಬ್ಸೈಟ್ ಏನಿದೆಯಲ್ಲ, ಈ ವೆಬ್ಸೈಟಲ್ಲಿ ನೀವು ಹೋದರೆ ನಿಮ್ಗೆ ಕೀ ಆನ್ಸರ್ ಕೂಡ ಸಿಗ್ತೈತಿ. ಇಲ್ಲಿ ನೋಡ್ಕೊಡ್ರಿ, ಅಪ್ಲೈ ಮತ್ತು ಇಲ್ಲಿ ಲೆಫ್ಟ್ ಸೈಡಿಗೆ ಕಾಣ್ತೀವಿ ನೋಡ್ಕೊಡ್ರಿ ಕೀ ಆನ್ಸರ್ ಅಂತ ಹೇಳ್ಕೇಶಂದ ಕೀ ಆನ್ಸರ್ ಮೇಲೆ ನೀವು ಈ ಥರ ಕ್ಲಿಕ್ ಮಾಡಿದರೆ ಸೊ ನಿಮಗೆ ಈ ಥರ ಶೋ ಆಗ್ತೈತಿ. ಯಾವುದಪ್ಪ ಅಂತಂದ್ರೆ ಇಲ್ಲಿ ನಮಗೆ ಬೇಕಾಗಿರೋದು ಏನಪ್ಪ ಅಂತಂದ್ರೆ ಅಪ್ಲೋಡಿಂಗ್ ಟೆಂಟೇಟಿವ್ ಆನ್ಸರ್ ಕೀ ಅಲಾಂಗ್ ವಿತ್ ಕ್ಯಾಂಡಿಡೇಟ್ಸ್ ರೆಸ್ಪಾನ್ಸ್ ಶೀಟ್ಸ್ ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಎಕ್ಸಾಮಿನೇಷನ್ ಟೈರ್ 1. ಇದು ಎಕ್ಸಾಮ್ ಬರೆದಿರ್ತಕ್ಕಂಥದ್ದು ಟೈರ್ 1. ಟೈರ್ 2 ಎಕ್ಸಾಮ್ ನೆಕ್ಸ್ಟ್ ಇರ್ತೈತಿ. ಓಕೆ, ಇದರಲ್ಲಿ ಏನಿದೆ ಪಿ ಡಿ ಎಫನ್ನು ಬಿಟ್ಟಿದ್ರೆ ಆ ಪಿ ಡಿ ಎಫನ್ನು ನೋಡ್ಕೊಳ್ಳೋಣ. ಪಿ ಡಿ ಎಫ್ನಲ್ಲಿ ಏನಿದೆ ಅಂತ ಹೇಳ್ಕೇಶಂದ್ರೆ ನಿಮ್ಗೆ ಡೌಟು ಕ್ಲಿಯರ್ ಆಗುತ್ತೆ. ಆ ಪಿ ಡಿ ಎಫ್ನಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಹೇಳ್ಕೇಶಂದ್ರೆ ನಾವು ನೋಡಿಲ್ಲ, ಈಗ ನೋಡೋಣ. ಈ ಥರ ಪಿ ಡಿ ಎಫನ್ನು ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದಮೇಲೆ ಓಪನ್ ಮಾಡಿಕೊಡ್ರಿ. ಇಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂತಂದ್ರೆ ನಿಮಗೆ ಪಿ ಡಿ ಎಫ್ನಲ್ಲಿ ಏನು ಕೊಟ್ಟಿದ್ದಾರಾ ಅಂತಂದರೆ ಸೊ ಯಾವ ಥರ ನೀವು ಡೌನ್ಲೋಡನ್ನು ಮಾಡಬೇಕು. ನಿಮ್ಮ ಕೀ ಆನ್ಸರ್ ಯಾವಾಗಿನ ಮಟ್ಟ 18ನೇ ತಾರೀಕು 7/2024 ಹಿಡಿದು 23/7/2024 ನಿಮ್ಗೆ ನೋಡ್ಕೊಳ್ಳೋಕ್ಕೆ ಟೈಮಿಂಗ್ ಇರ್ತೈತಿ. ಸೊ ಯಾರಾದರೂ ಇನ್ನೂ ನೋಡ್ಕೊಂಡಿರಲಿಲ್ಲ ಅಂದರೆ ಸೊ ನಿಮ್ಗೆ 23ನೇ ತಾರೀಕಿನ ಮಟ್ಟನೂ ನಿಮ್ಗೆ ಕೀ ಆನ್ಸರ್ನ ಚೆಕ್ ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಚೆಕ್ ಮಾಡಿಕೊಡ್ರಿ. ಯಾವ ಥರ ಚೆಕ್ ಮಾಡ್ಬೇಕು ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅವರು. ಏನಪ್ಪ ಅಂತಂದ್ರೆ ನೀವು ಹೊಸ ವೆಬ್ಸೈಟ್ನಲ್ಲಿ ರಿಜಿಸ್ಟ್ರೇಷನನ್ನು ಮಾಡಿದರೆ ಈ ಅಪ್ಲಿಕೇಶನ್ ಹಾಕಬೇಕಾದ್ರೆ ಹೊಸ ರಿಜಿಸ್ಟ್ರೇಷನನ್ನು ಮಾಡಿ ಹಾಕಿದರೆ ಆ ರಿಜಿಸ್ಟ್ರೇಷನ್ ನಂಬರು ಅಪ್ಲಿಕೇಶನ್ ಹಾಕುವಾಗ ಏನು ಪಾಸ್ವರ್ಡ್ ಆಗಿರ್ತಿರಲ್ಲ ಆ ಪಾಸ್ವರ್ಡನ್ನು ಹಾಕಿ ಈ ಥರ ಲಾಗಿನ್ ಅಂತ ಕೊಟ್ಟ ಮೇಲೆ ಲಾಗಿನ್ ಆಗುತ್ತೆ. ಲಾಗಿನ್ ಆದಮೇಲೆ ಲೈವ್ ಎಕ್ಸಾಮಿನೇಷನ್ಸು ಮತ್ತು ಮೈ ಅಪ್ಲಿಕೇಶನ್ಸು ಮತ್ತು ಅಪ್ಲಿಕೇಶನ್ ಹಿಸ್ಟ್ರಿ ಅಂತ ಹೇಳಿ 3 ಆಪ್ಷನ್ಗಳು ಇರ್ತಾವೆ. 3 ಆಪ್ಷನ್ಗಳಲ್ಲಿ ಮೈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಮೈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಅಪ್ಲಿಕೇಶನ್ ಡೀಟೇಲ್ಸು ಮತ್ತು ಆನ್ಸರ್ ಕೀ ಚಾಲೆಂಜ್ ಅಂತ ಹೇಳಿ ಈ ಥರ ಬರುತ್ತೆ. ಆನ್ಸರ್ ಕೀ ಚಾಲೆಂಜ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಈ ಥರ ನಿಮ್ಗೆ ಓಪನ್ ಆಗುತ್ತೆ. ಈ ಥರ ಓಪನ್ ಮಾಡಿದಾಗ ಕ್ಲಿಕ್ ಹೇರ್ ಅಂತ ಹೇಳ್ಕೇಶಂದ ಕೊಡ್ರಿ. ಕ್ಲಿಕ್ ಹೇರ್ ಅಂತ ಕೊಟ್ಟಾಗ ಈ ಥರ ನಿಮ್ಗೆ ನೆಕ್ಸ್ಟ್ ಕ್ಯಾಂಡಿಡೇಟ್ ಲಾಗಿನ್ ಅಂತ ಓಪನ್ ಆಗುತ್ತೆ. ಕ್ಯಾಂಡಿಡೇಟ್ ಲಾಗಿನ್ ಅಂತ ಓಪನ್ ಆದಾಗ ನೀವೇನು ಎಕ್ಸಾಮನ್ನು ಬರೆಯೋಕೆ ಹೋಗಿದ್ರಲ್ಲ, ಎಕ್ಸಾಮ್ ಬರೆಯೋಕೆ ಹೋಗಿರ್ತಕ್ಕಂಥ ಹಾಲ್ ಟಿಕೆಟನ್ನು ಓಪನ್ ಮಾಡ್ಕೊಳ್ರಿ. ಹಾಲ್ ಟಿಕೆಟನ್ನು ಓಪನ್ ಮಾಡ್ಕೊಂಡು ಅಲ್ಲಿ ನಿಮಗೆ ರೋಲ್ ನಂಬರ್ ಇರ್ತೈತಿ. ಏನು ಹಾಲ್ ಟಿಕೆಟ್ ಇದೆಯಲ್ಲ ಆ ಹಾಲ್ ಟಿಕೆಟ್ನಲ್ಲಿ ರೋಲ್ ನಂಬರ್ ಇರ್ತೈತಿ. ರೋಲ್ ನಂಬರನ್ನು ಹಾಕಿಸಂದ ಕೆಳಗಡೆ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಏನಿರ್ತಪ್ಪ ಅಂತಾರೆ ನಿಮ್ಮ ಡೇಟ್ ಆಫ್ ಬರ್ತ್. ನಿಮ್ಮ ಡೇಟ್ ಆಫ್ ಬರ್ತಿಗೆ ನೋಡ್ಕೊಡ್ರಿ 07 ಡೇಟ್ ಇರ್ಬೋದು, 8 ತಿಂಗಳು ಇರ್ಬೋದಪ್ಪ ಅಂದ್ರೆ 08/201 ಇತ್ತಂದರೆ 2001 ನಿಮ್ಮ ಡೇಟ್ ಆಫ್ ಬರ್ತ್ ಇತ್ತಪ್ಪ ಅಂದ್ರೆ 201 ಅಂತ ಡೈರೆಕ್ಟ್ ಅಪ್ಲೋಡ್ ಮಾಡಿರಿ. ಸೊ ಯಾವುದೇ ಥರನಾಗಿ ಇದರಲ್ಲಿ ಬಾರು ಲ್ಯಾಶ್ ಏನು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಅದನ್ನು ಹಾಕಿದ ಮೇಲೆ ಲಾಗಿನ್ ಅಂತ ಕೊಟ್ಕೊಡ್ರಿ. ಲಾಗಿನ್ ಅಂತ ಕೊಟ್ಟ ಮೇಲೆ ನಿಮ್ಗೆ ಪ್ರೊವಿಷನಲ್ ಅಂತ ಹೇಳಿಕೆಸಿಂದ ಇಲ್ಲೊಂದು ಆಪ್ಷನ್ ಬರುತ್ತೆ. ಆಪ್ಷನ್ ಬಂದ ಮೇಲೆ ನೀವು ಲಾಗಿನ್ ಮಾಡಿದ್ರಪ್ಪ ಅಂತಂದ್ರೆ ಡೈರೆಕ್ಟಾಗಿ ನಿಮ್ಮ ಪಿ ಡಿ ಎಫ್ ಓಪನ್ ಆಗುತ್ತೆ. ಪಿ ಡಿ ಎಫನ್ನು ಓಪನ್ ಆಗಿರ್ತಕ್ಕಂಥ ಪಿ ಡಿ ಎಫನ್ನು ಸೊ ನೀವು 100 ಕ್ವಶನ್ಸ್ಗಳಿರ್ತಾವೆ. 100 ನಂಬರ್ ಹಾಕ್ಕೊಂಡು ಕೇಸಿಂದ ಒಂದು ರಫ್ ಶೀಟ್ನಲ್ಲಿ 100 ನಂಬರ್ಗಳನ್ನು ಹಾಕ್ಕೊಳ್ರಿ. 1 2 3 4 5 ಅಂತ ಹೇಳ್ಕೇಸಿಂದ ಒಂದೇದು ನೀವು ಎಷ್ಟು ಟಚ್ ಮಾಡಿದ್ರಲ್ಲ ಅವಕ್ಕೆ ರೈಟ್ ಮಾರ್ಕಿಗೆ ನಿಮ್ಗೆ ಯಾವ ಥರ ಓಪನ್ ಆಗುತ್ತಪ್ಪ ಅಂದ್ರೆ ಅದು ನಿಮ್ಗೆ ಈಗ ಎಷ್ಟಪ್ಪ ಅಂತಂದ್ರೆ ಈಗ ಒಂದು ಆಪ್ಷನ್ ಇರ್ತೈತಿ. ಲೆಫ್ಟ್ ಸೈಡಿಗೆ ಅವ್ರು ಕೊಟ್ಟಿರ್ತಕ್ಕಂಥ ಆಪ್ಷನು, ರೈಟ್ ಸೈಡಿಗೆ ನೀವು ಅವ್ರು ಕೊಟ್ಟಿರ್ತಕ್ಕಂಥ ಆನ್ಸರ್ ಇರ್ತೈತಿ. ಬಟ್ ನೀವು ಬರೆದಂಥ ಆನ್ಸರ್ ಲೆಫ್ಟ್ ಸೈಡಿಗೆ ಇರ್ತೈತಿ. ಅವ್ರು ಕೊಟ್ಟಿದ್ದಕ್ಕೂ ಮತ್ತು ನೀವು ಹಾಕಿದ್ದಕ್ಕೂ ಆಪ್ಷನ್ ಕರೆಕ್ಟಾಗಿ ಮ್ಯಾಚಿಂಗ್ ಇತ್ತಪ್ಪ ಅಂದ್ರೆ ನಿಮ್ದು ಅದೊಂದು ಕ್ವಶನ್ ರೈಟ್ ಆದಂಗೆ. ಏನಾದರೂ ನೀವು ಕರೆಕ್ಟಾಗಿ ಅದು ರಾಂಗ್ ಇತ್ತು
ಅವ್ರು ಕೊಟ್ಟಿರ್ತಕ್ಕಂಥ ಆನ್ಸರ್ ಕರೆಕ್ಟ್ ಇತ್ತು, ನೀವು ಹಾಕಿದಂಥ ರಾಂಗ್ ಇತ್ತಪ್ಪ ಅಂತಾರೆ ಅದು ಒಂದು ರಾಂಗ್ ಆಗುತ್ತೆ. ಆ ಥರ 100ಕ್ಕೆ ಹಾಕೊಂಡ್ ಕೇಸಂತ ಕೌಂಟ್ ಮಾಡಿಕೊಡ್ರಿ, ಎಷ್ಟು ಲೆಸ್ ಆಗ್ತದೆ ಮತ್ತು ಎಷ್ಟು ನಿಮ್ಗೆ ಸ್ಕೋರ್ ಆಗಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಹಾಕಿ ಸ್ನೇಹಿತರೆ. ಸೊ ಈ ಥರ ಅಪ್ಡೇಟ್ಗಳನ್ನು ನಿಮ್ಗೆ ಬರ್ತಾನೆ ಇರ್ತಾವೆ. ಸೊ ಇವೆಲ್ಲ ಮಾಹಿತಿಗಳನ್ನು ತಿಳ್ಕೊಬೇಕು ಅಂದ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನು ಕೊಡೋದಕ್ಕೋಸ್ಕರ ಫಸ್ಟ್ ಆಫ್ ಆಲ್ ಮುಂದಿದೆ. ಇಂಥ ಮಾಹಿತಿಗಳು ನಿಮಗೆ ಎಲ್ಲಿ ಸಿಗ್ತಿರೋದಿಲ್ಲ, ಈ ಥರ ಇನ್ಫಾರ್ಮೇಷನ್ಗಳು ನಿಮ್ಗೆ ಸಾಕಷ್ಟು ಸಿಗ್ತಾವೆ ಅಂತ ಹೇಳಿ ಈಗ ಅವ್ರು ಹೇಳ್ತಾ ಇದ್ದೀನಿ. ಯಾರಾದರೂ ನಮ್ಮ ವಿಡಿಯೋಗಳನ್ನ ಹೊಸದಾಗಿ ನೋಡ್ತಾ ಇದ್ದರೆ ಸ್ನೇಹಿತರೆ, ನಾವು ಕೊಡುವಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ, ಸೊ ಸರಿ ಅನಿಸಿದರೆ ಒಂದು ಲೈಕ್ ಮಾಡಿರಿ. ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರು ಕೂಡ ತಲುಪುವ ಹಾಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ, ಅವರಿಗೆ ಕೂಡ ಶೇರ್ ಮಾಡಿಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಈ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇಂಥವೆಲ್ಲ ಮಾಹಿತಿಗಳನ್ನು ಅಪ್ಡೇಟ್ಗಳು ನಿಮ್ಮ ಮುಂದೆ ಬರ್ತಾನೆ ಇರ್ತೈತಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ. ಜೈ ಹಿಂದ್, ಜೈ